ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಬರ್ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಂಜೆ ದೇವಸ್ಥಾನಕ್ಕೆ ಹೋದ್ವಿ. ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ತುಂಬಾ ಜನ ಕೂಡ ಸೇರಿತ್ತು. ತುಂಬಾ ಜನ ಸೇರಿದ್ರಿಂದ ದೇವರಿಗೆ ನಾನು ಅರ್ಚನೆ ಏನು ಮಾಡ್ಸಕ್ಕಾಗ್ಲಿಲ್ಲ. ಹಾಗೆ ದೇವರಿಗೆ ಕೈ ಮುಗಿದು ಹಣ್ಣು ಕೈ ಮಾಡಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ 7:30 ಆಗಿತ್ತು, ಸಂಜೆ ಆಗಿತ್ತು. ಸೊ ನಿಧಿ ತುಂಬಾನೇ ಹಠ ಮಾಡ್ತಾ ಇದ್ಲು ಮಾರ್ನಿಂಗ್ ಇಂದ. ಪಪ್ಪ ಕೇಕ್ ತಗೊಂಡ್ ಬರೋಣ ಅಂತ ಮಾರ್ನಿಂಗ್ ಸ್ಕೂಲಿಗೆ ಹೋಗುವಾಗ್ಲೇ ಅವ್ರದ್ದು ಸ್ಟಾರ್ಟ್ ಆಗಿತ್ತು. ಸೊ ಅವ್ರ ಪಪ್ಪನ ಸಮಾಧಾನ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದಿದ್ರು. ಆಯ್ತು ಸಾಯಂಕಾಲ ಹೋಗೋಣ, ಈಗ ಸ್ಕೂಲ್ಗೆ ಹೋಗ್ಬಾ ಅಂತ ಹೇಳಿ. ನಂತರ ಸಂಜೆ ಬಂದಾಗಿಂದ ಒಂದೇ ಸಮ ಅವಳಿಗೆ ಏನಂದ್ರೆ ಕೇಕ್ ತರಬೇಕು, ಕಟ್ ಮಾಡಬೇಕು ಅನ್ನೋದೊಂದೇ ಮೈಂಡಲ್ಲಿ ಇದ್ದಿದ್ದು. ಸೊ ಚಿಕ್ಕ ಮಕ್ಕಳಿಗೆ ಹಾಗೆ ಅವ್ರಿಗೆ ಸೆಲೆಬ್ರೇಷನ್ ಮಾಡೋದು, ಕೇಕ್ ತರೋದು, ಕಟ್ ಮಾಡೋದೇ ಒಂಥರ ಖುಷಿ. ನಾವು ಕೇಕ್ ತರೋದಕ್ಕೆ ಹಮ್ಮಾಸ್ ಬೇಕರಿಗೆ ಹೋಗ್ತಾ ಇದೀವಿ. ಹಮ್ಮಾಸ್ ನಮ್ಮನೆಯಿಂದ ತುಂಬಾನೇ ದೂರ ಆಗುತ್ತೆ, ಒಂದು 4 to 5 ಕಿಲೋಮೀಟರ್ ದೂರ ಇದೆ. ಸೊ ಹಾಗಾಗಿ ನಾವು ಹಮ್ಮಾಸಲ್ಲಿ ಹೋಗಿ ಕೇಕ್ನ ತಗೊಂಡ್ ಬರ್ತಾ ಇದೀವಿ. ನಿಧಿಗೆ ಮನೇಲಿ ಬಂದು ಕೇಕ್ ಕಟ್ ಮಾಡೋಕೆ ಇಷ್ಟ, ಬಟ್ ಅವ್ರ ಡ್ಯಾಡಿ ಬೇಡ, ಹೊರಗಡೆ ಹೋಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಆದ್ರೆ ನಿಧಿ ಹಠ ಮಾಡ್ತಿದ್ದಾಳೆ, ಮನೆಗೆ ಬರ್ಬೇಕು, ಕೇಕ್ ಕಟ್ ಮಾಡೋದು ಅಂದ್ರೆ ಮನೇಲೆ ಕಟ್ ಮಾಡ್ಬೇಕು ಅಂತ ಅವಳು ಅನ್ಕೊಂಡಿದ್ದಾಳೆ. ಸೊ ಹಾಗಾಗಿ ನಂತರ ನಾವು ಬೇಡ ಅಂತ ಹೇಳ್ಬಿಟ್ಟು ಹೊರಗಡೆನೆ ಹೋಗಿ ಕೇಕ್ ಕಟ್ ಮಾಡಿದ್ವಿ. ಅವತ್ತು ನಾನು ಹುಟ್ಟಿದ ದಿನ ನನ್ಗೆ ಎಷ್ಟು ಖುಷಿ ಇತ್ತು ಅದ್ರ 2 ಪಟ್ಟು ಖುಷಿ ನಮ್ಮಮ್ಮಂಗಿತ್ತು. ಯಾಕಂದ್ರೆ ಅಮ್ಮ ಮುಂಚೆನೆ ಅಡ್ವಾನ್ಸ್ ಆಗಿ ವಿಶ್ ಮಾಡಿದ್ರು. ಹಾಗೆ ನೆಕ್ಸ್ಟ್ ಡೇ ಕೂಡ ನನ್ನ ಬರ್ಡೇ ದಿನ ಅಮ್ಮನೇ ಫಸ್ಟ್ ಕಾಲ್ ಮಾಡಿ ವಿಶ್ ಮಾಡಿದ್ರು. ಎಲ್ಲಾ ತಾಯಿರಿಗೂ ಅವರ ಮಕ್ಕಳು ಹುಟ್ಟಿದ ದಿನ ತುಂಬಾನೇ ಸ್ಪೆಷಲ್. ಹಾಗೆ ನನ್ನ ತಾಯಿಗೂ ನಾನು ಹುಟ್ಟಿದ ದಿನ ತುಂಬಾನೇ ಸ್ಪೆಷಲ್. ರಾತ್ರಿ 12 o'clockಗೆ ನನ್ನ ಮಗಳು ನನಗೆ ವಿಶ್ ಮಾಡಿದ್ಲು. ಲಾಸ್ಟ್ ಇಯರ್ ಎಲ್ಲ ಅವಳಿಗೆ ಅಷ್ಟಾಗಿ ಮಾತಾಡೋಕೆ ಬರ್ತಾ ಇರಲಿಲ್ಲ, ಬಟ್ ಈ ಸರಿ ಅವಳು ತುಂಬಾ ಚೆನ್ನಾಗಿ ಹ್ಯಾಪಿ ಬರ್ಡೇ ಮಮ್ಮಿ ಅಂತ ನನಗೆ ವಿಶ್ ಮಾಡಿದ್ಲು. ಅದು ನನಗೆ ತುಂಬಾನೇ ಸರ್ಪ್ರೈಸ್ ಅನ್ನಿಸ್ತು. ಅವಳು ಎಷ್ಟು ಖುಷಿಯಾಗಿ ಅವಳು ಬರ್ಡೇ ವಿಶ್ ಮಾಡಿದ್ಲು ಅಂದ್ರೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗೋದಿಲ್ಲ. ನೈಟೇ ಅವಳೆಲ್ಲ ಸ್ಟಾರ್ಟ್ ಮಾಡಿದ್ಲು, ಮಮ್ಮಿ ಕೇಕ್ ತರೋಣವಾ ಅಂತ. ಸೊ ನಾವಿಲ್ಲಿ ರಸ್ಮಲಾಯಿ ಕೇಕ್ನ ಆರ್ಡರ್ ಮಾಡಿದ್ವಿ. ಅವರು ಕೇಳ್ತಿದ್ದಾರೆ ಏನಂತ ಹೆಸರು ಬರೀಬೇಕು ಅಂತ. ವಿನಯ್ ಹ್ಯಾಪಿ ಬರ್ಡೇ ಸರು ಅಂತ ಹೇಳಿ ಅದ್ರ ಮೇಲೆ ನೇಮ್ ಬರ್ಸಿದ್ದಾರೆ. ಸೊ ನಾವು ರಸ್ಮಲಾಯಿ ಕೇಕ್ನ ಆರ್ಡರ್ ಮಾಡಿದ್ವಿ. ಫಸ್ಟ್ ಟೈಮು ನಾವು ಅಮ್ಮಾಸಲ್ಲಿ ರಸ್ಮಲಾಯಿ ಕೇಕ್ನ ಆರ್ಡರ್ ಮಾಡಿದ್ದು. ತುಂಬಾನೇ ಚೆನ್ನಾಗಿತ್ತು ಕೇಕು. ನನಗಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯಿತು. ಅವರು ತೋರಿಸ್ತಿದ್ದಾರೆ ಯಾವ ರೀತಿ ಬರ್ತಿದ್ದಾರೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ಹಮ್ಮಾಸಲ್ಲಿ ತುಂಬಾ ಫ್ರೆಶ್ ಆಗಿ ಕೇಕ್ನ ಒಂದು 20 minutes ಅಲ್ಲೇ ಮಾಡ್ಕೊಡ್ತಾರೆ. ಸೊ ನಿಮ್ಗೆ ಇಲ್ಲಿ ಯಾವ್ದಾದ್ರು ಕೇಕ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರೇ ನಿಮ್ಗೆ ಕೇಕನ್ನ ಬೇರೆ ತರ ಡಿಸೈನ್ ಮಾಡಿ ಡೆಕೋರೇಟ್ ಮಾಡಿ ಮಾಡ್ಕೊಡ್ತಿದ್ದಾರೆ. ನಂತರ ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ಹೋಟೆಲ್ಗೆ ಬಂದ್ವಿ. ನೈಟೇ ನನಗೆ ವಿನಯ್ ವಿಶ್ ಮಾಡಿದ್ರು. ಹಾಗೆ ಅಣ್ಣ, ಬಾಬಿ, ಅಪ್ಪ, ಅಮ್ಮ, ಹಾಗೆ ವಿನಯ್ ಫ್ಯಾಮಿಲಿ ಅವರು ಕೂಡ ನನಗೆ ವಿಶ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಕೂಡ ವಿಶ್ ಮಾಡಿದ್ರು. ಹಾಗೆ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಕೇಕ್ ಕಟ್ ಮಾಡಿ ಒಂದು ಸ್ವಲ್ಪ ಫೋಟೋ ಸೆಕ್ಷನ್ನ ಮುಗಿಸ್ಕೊಂಡ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ನಂತರ ನಾವು ಊಟಕ್ಕೆ ಆರ್ಡರ್ ಮಾಡಿದ್ವಿ. ಊಟಕ್ಕೆ ಪನ್ನೀರ್ ಮಂಚೂರಿ, ಹಾಗೆ ಮಶ್ರೂಮ್ ಮಂಚೂರಿ, ರೋಟಿ, ಕರಿ, ಪನ್ನೀರ್ ಕರೀಸ್, ಹಾಗೆ ಮಾಕ್ಟೈಲ್ನ ಆರ್ಡರ್ ಮಾಡಿದ್ವಿ. ಎಲ್ಲ ಊಟ ಮುಗಿಸ್ಕೊಂಡು ನಂತರ ನಾವು ಮನೆಗೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.